Practice on removing damper pulley, timing gear chain, flywheel, main bearing caps, bearing shells and crankshaft from engine, checking oil retainer and thrust surfaces for wear. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಅನುಷ್ಕಾ. ಹೊಸ ಪಾಠಕ್ಕಾಗಿ ನಿಮ್ಮೆಲ್ಲರನ್ನು ಮರಳಿ ಪಡೆದಿರುವುದಕ್ಕೆ ನನಗೆ ಸಂತೋಷವಾಗಿದೆ. ಇಂದು ನಾವು ಇಂಜಿನ್ ಕಾಂಪೋನೆಂಟ್ಗಳು, ಡ್ಯಾಂಪರ್ ಪುಲಿ, ಟೈಮಿಂಗ್ ಚೈನ್, ಕ್ರ್ಯಾಂಕ್ ಶಾಫ್ಟ್ ಅನ್ನು ಹೇಗೆ ತೆಗೆದುಹಾಕುವುದು ಎಂಬುದನ್ನು ಕಲಿಯಲಿದ್ದೇವೆ ಮತ್ತು ನಂತರ ಸವೆತಕ್ಕಾಗಿ ಘಟಕಗಳನ್ನು ಪರಿಶೀಲಿಸುತ್ತೇವೆ ಮತ್ತು ಅವುಗಳನ್ನು ಮರು ಜೋಡಿಸುತ್ತೇವೆ. ಈ ಪ್ರದರ್ಶನದ ಕೊನೆಯಲ್ಲಿ ನೀವು ಈ ಕೆಳಗಿನವುಗಳನ್ನು ಕಲಿಯಲು ಸಾಧ್ಯವಾಗುತ್ತದೆ. ಡ್ಯಾಂಪರ್ ತಿರುಳನ್ನು ತೆಗೆದುಹಾಕಲು, ಟೈಮಿಂಗ್ ಚೈನ್ ಅಸೆಂಬ್ಲಿಯನ್ನು ತೆಗೆದುಹಾಕಲು, ಕ್ರ್ಯಾಂಕ್ ಶಾಫ್ಟ್ ಅನ್ನು ತೆಗೆದುಹಾಕಲು, ಕಾಂಪೋನೆಂಟ್ಗಳನ್ನು ಪರೀಕ್ಷಿಸಲು, ಕಾಂಪೋನೆಂಟ್ಗಳನ್ನು ಮರುಜೋಡಿಸಲು. ಅಗತ್ಯವಿರುವ ಉಪಕರಣಗಳು ಮತ್ತು ಸಲಕರಣೆಗಳು: ಹ್ಯಾಂಡ್ ಟೂಲ್ ಸೆಟ್ ಕಂಪ್ಲೀಟ್, ಪಿಸ್ಟನ್ ರಿಂಗ್ ಎಕ್ಸ್ಪ್ಯಾಂಡರ್ ಮತ್ತು ಕಂಪ್ರೆಸರ್, ಪ್ರೈ ಬಾರ್, ಮೈಕ್ರೋಮೀಟರ್, ಡಯಲ್ ಗೇಜ್. ಅಗತ್ಯವಿರುವ ಸಲಕರಣೆಗಳು ಮತ್ತು ಬಿಡಿಭಾಗಗಳು: ಎಂಜಿನ್ ಬ್ಲಾಕ್ ಅಸೆಂಬ್ಲಿ, ವರ್ಕ್ ಟೇಬಲ್. ಅಗತ್ಯವಿರುವ ಸಾಮಗ್ರಿಗಳು: ಲ್ಯೂಬ್ರಿಕೇಟಿಂಗ್ ಆಯಿಲ್, ಬನಿಯನ್ ತ್ಯಾಜ್ಯ, ಹೊಸ ಬೇರಿಂಗ್ಗಳು, ಗ್ಯಾಸ್ಕೆಟ್ ಕಿಟ್ ಕಂಪ್ಲೀಟ್. ಈಗ ನಾನು ಕಾರ್ಯವಿಧಾನದ ಪ್ರಕಾರ ಡೀಸೆಲ್ ಇಂಜಿನ್ OHC ಅನ್ನು ಬೇರ್ಪಡಿಸುವುದನ್ನು ಪ್ರದರ್ಶಿಸಲಿದ್ದೇನೆ. ಬೇರ್ಪಡಿಸುವ ಮೊದಲು ನಾವು ಇಂಜಿನ್ನಲ್ಲಿ ಜೋಡಿಸಲಾದ ಬಿಡಿಭಾಗಗಳನ್ನು ತೆಗೆದುಹಾಕಬೇಕಾಗಿದೆ. ಈಗ ಇಂಜಿನ್ನಿಂದ ಆಲ್ಟರ್ನೇಟರ್ ಅನ್ನು ತೆಗೆದುಹಾಕುವುದು ಹೇಗೆ ಎಂಬುದನ್ನು ನೋಡೋಣ. ಮೊದಲು ಆಲ್ಟರ್ನೇಟರ್ ಅಡ್ಜಸ್ಟ್ಮೆಂಟ್ ಬೋಲ್ಟ್ ಅನ್ನು ಗುರುತಿಸಿ ಮತ್ತು ಅದನ್ನು ತೆಗೆದುಹಾಕಿ. ನಂತರ ಆಲ್ಟರ್ನೇಟರ್ ಮೌಂಟಿಂಗ್ ಬೋಲ್ಟ್ಗಳನ್ನು ಸಡಿಲಗೊಳಿಸಿ ಮತ್ತು ಅವುಗಳನ್ನು ತೆಗೆದುಹಾಕಿ. ಪಂಪ್ ಬೆಲ್ಟ್ ಅನ್ನು ತೆಗೆದುಹಾಕಿ ಮತ್ತು ಇಂಜಿನ್ನಿಂದ ಆಲ್ಟರ್ನೇಟರ್ ಜೋಡಣೆಯನ್ನು ತೆಗೆದುಹಾಕಿ. ಬೋಲ್ಟ್ಗಳು ಮತ್ತು ನಟ್ಗಳು ಆಲ್ಟರ್ನೇಟರ್ ಅಸೆಂಬ್ಲಿಯನ್ನು ಸರಿಯಾದ ಸ್ಥಳದಲ್ಲಿ ಇರಿಸಿ. ಆಯಿಲ್ ಫಿಲ್ಟರ್ನಲ್ಲಿ ಆಯಿಲ್ ಫಿಲ್ಟರ್ ವ್ರೆಂಚ್ ಅನ್ನು ಸರಿಯಾಗಿ ಫಿಕ್ಸ್ ಮಾಡಿ. ವ್ರೆಂಚ್ ಬಳಸಿ ಆಯಿಲ್ ಫಿಲ್ಟರ್ ಅನ್ನು ಸಡಿಲಗೊಳಿಸಿ ಮತ್ತು ನಂತರ ಕೈಯಿಂದ ಆಯಿಲ್ ಫಿಲ್ಟರ್ ಅನ್ನು ತೆಗೆದುಹಾಕಿ. ಟರ್ಬೋ ಚಾರ್ಜರ್ನಲ್ಲಿ ಮೇತು ನಿರ್ನಾಳಗಳನ್ನು ಸಂಪರ್ಕ ಕಡಿತಗೊಳಿಸಿ. ಟರ್ಬೋ ಚಾರ್ಜರ್ನಿಂದ ಆಯಿಲ್ ಫ್ಲೋ ಲೈನ್ಗಳನ್ನು ಸಂಪರ್ಕ ಕಡಿತಗೊಳಿಸಿ. ಟರ್ಬೋ ಚಾರ್ಜರ್ನಿಂದ ಬೋಲ್ಟ್ಗಳನ್ನು ಸಡಿಲಗೊಳಿಸಿ ಮತ್ತು ಟರ್ಬೋ ಚಾರ್ಜರ್ ಅನ್ನು ಎಕ್ಸಾಸ್ಟ್ ಮ್ಯಾನಿಫೋಲ್ಡ್ನಿಂದ ತೆಗೆದುಹಾಕಿ. ಇಂಜೆಕ್ಟರ್ಗಳಲ್ಲಿ ವಿದ್ಯುತ್ ಸಂಪರ್ಕ ಕಡಿತಗೊಳಿಸಿ. ಇಂಜೆಕ್ಟರ್ ಹೌಸಿಂಗ್ನಿಂದ ನಟ್ಗಳನ್ನು ಸಡಿಲಗೊಳಿಸಿ. ಇಂಜೆಕ್ಟರ್ಗಳನ್ನು ತೆಗೆದುಹಾಕಿ. ನೀರಿನ ಪಂಪ್ ಅನ್ನು ತೆಗೆದುಹಾಕಿ. ಇಂಟೇಕ್ ಮ್ಯಾನಿಫೋಲ್ಡ್ ಅನ್ನು ತೆಗೆದುಹಾಕಿ. ಎಕ್ಸಾಸ್ಟ್ ಮ್ಯಾನಿಫೋಲ್ಡ್ ಅನ್ನು ತೆಗೆದುಹಾಕಿ. ಕವಾಟದ ಕವರ್ ತೆಗೆಯಿರಿ. ಕ್ಯಾಮ್ ಶಾಫ್ಟ್ನಿಂದ ಟೈಮಿಂಗ್ ಚೈನ್ ಅನ್ನು ತೆಗೆದುಹಾಕಿ. ಕೆಲವು ಹಳೆಯ ಇಂಜಿನ್ಗಳು ಓವರ್ ಹೆಡ್ ವಾಲ್ವ್ ಇಂಜಿನ್ಗಳನ್ನು ಬಳಸುತ್ತವೆ. ಅಂತಹ ಇಂಜಿನ್ಗಳಲ್ಲಿ ಸಿಲಿಂಡರ್ ಹೆಡ್ ಅನ್ನು ತೆಗೆದುಹಾಕಲು ನಾವು ಇಂಜಿನ್ನಿಂದ ರಾಕರ್ ಆರ್ಮ್ ಜೋಡಣೆಯನ್ನು ತೆಗೆದುಹಾಕಬೇಕಾಗಿದೆ. ರಾಕರ್ ಆರ್ಮ್ಗಳನ್ನು ಗುರುತಿಸಿ ಇದರಿಂದ ಅವುಗಳನ್ನು ಅವುಗಳ ಮೂಲ ಸ್ಥಾನದಲ್ಲಿ ಮರುಸ್ಥಾಪಿಸಬಹುದು. ನಂತರ ರಾಕರ್ ಆರ್ಮ್ಗಳನ್ನು ತೆಗೆದುಹಾಕಿ. ಅನ್ವಯಿಸಿದರೆ ಪುಷ್ ರಾಡ್ಗಳನ್ನು ತೆಗೆದುಹಾಕಿ. ವೈಬ್ರೇಷನ್ ಡ್ಯಾಂಪರ್, ಯಾವುದೇ ಅಟ್ಯಾಚ್ಡ್ ಪುಲ್ಲಿಗಳು ಮತ್ತು ಕ್ರ್ಯಾಂಕ್ ಶಾಫ್ಟ್ ಕೀಲಿಯನ್ನು ತೆಗೆದುಹಾಕಿ. ವೈಬ್ರೇಷನ್ ಡ್ಯಾಂಪರ್ ಅನ್ನು ಪರಿಶೀಲಿಸಿ ಮತ್ತು ಅಗತ್ಯವಿದ್ದರೆ ಬದಲಿ ಮಾಡಿ. ಟೈಮಿಂಗ್ ಕವರ್ ಅನ್ನು ತೆಗೆದುಹಾಕಿ. ಟೈಮಿಂಗ್ ಗೇರ್ಗಳು ಅಥವಾ ಸ್ಪ್ರಾಕೆಟ್ಗಳು ಮತ್ತು ಸಂಬಂಧಿಸಿದ ಚೈನ್ ಅಥವಾ ಬೆಲ್ಟ್ ಅನ್ನು ತೆಗೆದುಹಾಕಿ. ಕ್ರ್ಯಾಂಕ್ ಶಾಫ್ಟ್ನಿಂದ ಟೈಮಿಂಗ್ ಗೇರ್ ಅನ್ನು ತೆಗೆದುಹಾಕಲು ಪುಲ್ಲರ್ನ ಅಗತ್ಯವಿರಬಹುದು. ಆಯಿಲ್ ಪ್ಯಾನ್ಗೆ ಪ್ರವೇಶ ಪಡೆಯಲು ಸ್ಟ್ಯಾಂಡ್ನಲ್ಲಿ ಇಂಜಿನ್ ಅನ್ನು ತಿರುಗಿಸಿ ಪ್ಯಾನ್ ತೆಗೆದುಹಾಕಿ. ತೈಲ ಪಂಪ್ ತೆಗೆದುಹಾಕಿ ಮತ್ತು ಡ್ರೈವ್ ಮಾಡಿ. ಬ್ಲಾಕ್ನಲ್ಲಿ ಕ್ಯಾಮ್ ಶಾಫ್ಟ್ ಅನ್ನು ಇನ್ಸ್ಟಾಲ್ ಮಾಡಿದ್ದರೆ ಅದನ್ನು ತೆಗೆದುಹಾಕಿ. ಸಿಲಿಂಡರ್ ಹೆಡ್ ಅನ್ನು ತೆಗೆದುಹಾಕಿ. ಸಿಲಿಂಡರ್ ಹೆಡ್ಗೆ ಪ್ರವೇಶ ಪಡೆಯಲು ಸ್ಟ್ಯಾಂಡ್ನಲ್ಲಿ ಇಂಜಿನ್ ಅನ್ನು ತಿರುಗಿಸಿ. ಸಿಲಿಂಡರ್ ಹೆಡ್ ಬೋಲ್ಟ್ಗಳನ್ನು ಸಡಿಲಗೊಳಿಸಿ ಮತ್ತು ತೆಗೆದುಹಾಕಿ. ಕೆಲವು ಓವರ್ ಹೆಡ್ ಕ್ಯಾಮ್ ಇಂಜಿನ್ಗಳಲ್ಲಿ ಕೆಲವು ಹೆಡ್ ಬೋಲ್ಟ್ಗಳನ್ನು ತಲುಪಲು ಕ್ಯಾಮ್ ಶಾಫ್ಟ್ ಅನ್ನು ತೆಗೆದುಹಾಕುವುದು ಅಗತ್ಯವಾಗಬಹುದು. ಗ್ಯಾಸ್ಕೆಟ್ ಅನ್ನು ಸಡಿಲಗೊಳಿಸಲು ಹೆಡ್ ಮತ್ತು ಬ್ಲಾಕ್ ನಡುವೆ ನಿಧಾನವಾಗಿ ಪರಿಮಾಡಿ ನಂತರ ಹೆಡ್ ಅನ್ನು ತೆಗೆದುಹಾಕಿ. ಪಿಸ್ಟನ್ ಅನ್ನು ತೆಗೆದುಹಾಕಿ.
ಪಿಸ್ಟನ್ ಅನ್ನು ಅದರ ಸಿಲಿಂಡರ್ನ ಕೆಳಭಾಗದಲ್ಲಿ ತೆಗೆದುಹಾಕಲು ಬ್ರೇಕರ್ ಬಾರ್ ಮತ್ತು ಸಾಕೆಟ್ನೊಂದಿಗೆ ಕ್ರ್ಯಾಂಕ್ ಶಾಫ್ಟ್ ಅನ್ನು ತಿರುಗಿಸಿ. ಕನೆಕ್ಟಿಂಗ್ ರಾಡ್ಗೆ ಪ್ರವೇಶ ಪಡೆಯಲು ಎಂಜಿನ್ ಸ್ಟ್ಯಾಂಡ್ನಲ್ಲಿ ಎಂಜಿನ್ ಅನ್ನು ತಿರುಗಿಸಿ. ರಾಡ್ ಕ್ಯಾಪ್ ಮತ್ತು ರಾಡ್ ಅನ್ನು ನಂಬರ್ ಮಾಡಲಾಗಿದೆಯೇ ಎಂದು ಪರಿಶೀಲಿಸಿ. ರಾಡ್ಗಳು ಮತ್ತು ಕ್ಯಾಪ್ಗಳನ್ನು ನಂಬರ್ ಮಾಡಲಾಗಿಲ್ಲದಿದ್ದರೆ ಅವುಗಳನ್ನು ಪಂಚ್ ಮೂಲಕ ಮತ್ತು ಸುತ್ತಿಗೆಯಿಂದ ಗುರುತಿಸಿ ಅಥವಾ ಲಭ್ಯವಿದ್ದರೆ ನಂಬರ್ ಪಂಚ್ ಮಾಡಿ. ರಾಡ್ ಮತ್ತು ಕ್ಯಾಪ್ ಅನ್ನು ಸಹ ಗುರುತಿಸಿ, ಆದ್ದರಿಂದ ಕ್ಯಾಪ್ ಅನ್ನು ಮೂಲ ಸ್ಥಾನದಲ್ಲಿ ಮರುಸ್ಥಾಪಿಸಬಹುದು. ಕನೆಕ್ಟಿಂಗ್ ರಾಡ್ನಲ್ಲಿ ರಾಡ್ ಕ್ಯಾಪ್ ಅನ್ನು ಹಿಡಿದಿರುವ ನಟ್ಟುಗಳನ್ನು ಸಡಿಲಗೊಳಿಸಿ ಮತ್ತು ತೆಗೆದುಹಾಕಿ. ಕನೆಕ್ಟಿಂಗ್ ರಾಡ್ ಕ್ಯಾಪ್ ಅನ್ನು ತೆಗೆದುಹಾಕಿ. ಮರುಸ್ಥಾಪಿಸಿದಾಗ ಪಿಸ್ಟನ್ ಹೆಡ್ ಯಾವ ದಿಕ್ಕಿಗೆ ಮುಖ ಮಾಡಬೇಕು ಎಂಬುದನ್ನು ಸೂಚಿಸಲು ಗುರುತು ಹೊಂದಿದೆಯೇ ಎಂದು ಪರಿಶೀಲಿಸಿ. ಯಾವುದೇ ಗುರುತು ಇಲ್ಲದಿದ್ದರೆ ಇಂಜಿನ್ನ ಮುಂಭಾಗವನ್ನು ಸೂಚಿಸಲು ಕನೆಕ್ಟಿಂಗ್ ರಾಡ್ ಅನ್ನು ಗುರುತಿಸಿ. ಮರುಸ್ಥಾಪಿಸಿದಾಗ ಪಿಸ್ಟನ್ಗಳು ಮೂಲ ದಿಕ್ಕಿನಲ್ಲಿ ಮುಖ ಮಾಡಬೇಕು. ಪಿಸ್ಟನ್ ಅನ್ನು ತೆಗೆದುಹಾಕಲು ಕಷ್ಟವಾಗಿದ್ದರೆ ಕನೆಕ್ಟಿಂಗ್ ರಾಡ್ ಅನ್ನು ಬ್ಲಾಕ್ನ ಮೇಲ್ಭಾಗಕ್ಕೆ ತಳ್ಳುವ ಮೂಲಕ ಸಿಲಿಂಡರ್ನಿಂದ ಪಿಸ್ಟನ್ ಅನ್ನು ತಳ್ಳಿರಿ. ಪ್ಲಾಸ್ಟಿಕ್ ಮುಖದ ಸುತ್ತಿಗೆ ಅಥವಾ ಮರದ ಬ್ಲಾಕ್ನಿಂದ ಕನೆಕ್ಟಿಂಗ್ ರಾಡ್ ಮೇಲೆ ಲಘುವಾಗಿ ಟ್ಯಾಪ್ ಮಾಡಿ. ಎಲ್ಲ ಪಿಸ್ಟನ್ಗಳನ್ನು ತೆಗೆದುಹಾಕಿ. ಮರುಜೋಡಣೆಗಾಗಿ ಎಲ್ಲ ಪಿಸ್ಟನ್ಗಳನ್ನು ಸರಿಸಿ. ಸ್ಕಫ್ಡ್ ಅಥವಾ ಸ್ಕ್ರಾಚ್ಡ್ ಸ್ಕರ್ಟ್ಗಳು, ರಿಂಗ್ ಗ್ರೂವ್ ಮತ್ತು ಲ್ಯಾಂಡ್ಗಳಿಗಾಗಿ ಹಾನಿ, ಪಿಸ್ಟನ್ ಹೆಡ್ಗೆ ಹಾನಿ ಮತ್ತು ವಾರ್ನ್ ಪಿಸ್ಟನ್ ಪಿನ್ ಬೋರ್ಗಳಿಗಾಗಿ ಪಿಸ್ಟನ್ಗಳನ್ನು ಪರೀಕ್ಷಿಸಿ. ಕ್ರ್ಯಾಂಕ್ ಶಾಫ್ಟ್ ತೆಗೆದುಹಾಕಿ. ಕ್ರ್ಯಾಂಕ್ ಶಾಫ್ಟ್ ಮೇನ್ ಬೇರಿಂಗ್ ಕ್ಯಾಪ್ಗಳನ್ನು ಗುರುತಿಸಿ, ಇದರಿಂದ ಅವುಗಳನ್ನು ಅದೇ ಸ್ಥಾನಕ್ಕೆ ಮತ್ತು ಅದೇ ದಿಕ್ಕಿಗೆ ಮರುಸ್ಥಾಪಿಸಬಹುದು. ಮೇನ್ ಬೇರಿಂಗ್ ಕ್ಯಾಪ್ ಫಾಸ್ಟೆನರ್ಗಳನ್ನು ಸಡಿಲಗೊಳಿಸಿ ಮತ್ತು ತೆಗೆದುಹಾಕಿ. ಬ್ಲಾಕ್ನಿಂದ ಮುಖ್ಯ ಬೇರಿಂಗ್ ಕ್ಯಾಪ್ಗಳನ್ನು ತೆಗೆದುಹಾಕಿ. ಎಂಜಿನ್ ಬ್ಲಾಕ್ನಿಂದ ಕ್ರ್ಯಾಂಕ್ ಶಾಫ್ಟ್ ಅನ್ನು ಮೇಲಕ್ಕೆತ್ತಿ. ಅದರ ಸ್ಥಿತಿಗಾಗಿ ಮೇನ್ ಮತ್ತು ಕನೆಕ್ಟಿಂಗ್ ರಾಡ್ ಬೇರಿಂಗ್ಗಳನ್ನು ಪರಿಶೀಲಿಸಿ. ಲ್ಯೂಬ್ರಿಕೇಶನ್ ಕೊರತೆಯಿಂದಾಗಿ ಯಾವುದೇ ಕೊಳಕು ಅಥವಾ ಹಾನಿಗಾಗಿ ಪರಿಶೀಲಿಸಿ. ಕೊಳಕು ಅಥವಾ ಹಾನಿ ಆಗಿದ್ದಲ್ಲಿ ಬೇರಿಂಗ್ಗಳನ್ನು ಹೊಸದರಿಂದ ಬದಲಾಯಿಸಿ. ಲ್ಯೂಬ್ರಿಕೇಶನ್ ಕೊರತೆಯಿಂದಾಗಿ ಬೇರಿಂಗ್ ಹಾನಿಯಾಗಿದೆ ಎಂದು ಭಾವಿಸೋಣ. ನಂತರ ಯಾವುದೇ ಕ್ಲಾಗಿಂಗ್ಗಾಗಿ ಕ್ರ್ಯಾಂಕ್ ಶಾಫ್ಟ್ ಮತ್ತು ಗ್ಯಾಲರಿಯಲ್ಲಿ ತೈಲ ರಂಧ್ರವನ್ನು ಪರೀಕ್ಷಿಸಿ. ಬ್ರಷ್ನಿಂದ ತೈಲ ಮಾರ್ಗವನ್ನು ಸ್ವಚ್ಛಗೊಳಿಸಿ. ಸ್ವಚ್ಛಗೊಳಿಸಿದ ನಂತರ ಕ್ರ್ಯಾಂಕ್ ಶಾಫ್ಟ್ ಬೇರಿಂಗ್ ಮತ್ತು ಜರ್ನಲ್ಗಳು ಮತ್ತು ಎಂಡ್ ಪ್ಲೇಗಾಗಿ ಕ್ಲಿಯರೆನ್ಸ್ಗಳನ್ನು ಪರಿಶೀಲಿಸಿ. ಎಂಜಿನ್ನಲ್ಲಿ ಕ್ರ್ಯಾಂಕ್ ಶಾಫ್ಟ್ ಅನ್ನು ಮರುಜೋಡಿಸಿ. ಟೈಮಿಂಗ್ ಚೈನ್ ಅನ್ನು ಮರುಹೊಂದಿಸಿ ಮತ್ತು ಕವರ್ ಮಾಡಿ. ಡ್ಯಾಂಪರ್ ಪುಲ್ಲಿಯನ್ನು ಮರುಹೊಂದಿಸಿ. ನಾವು ಪಾಠದ ಅಂತ್ಯಕ್ಕೆ ಬಂದಿದ್ದೇವೆ. ಇಲ್ಲಿಯವರೆಗೆ ಇಂಜಿನ್ನಿಂದ ಡ್ಯಾಂಪರ್ ಪುಲಿ, ಟೈಮಿಂಗ್ ಗೇರ್ ಚೇನ್, ಫ್ಲೈ ವೀಲ್, ಮೇನ್ ಬೇರಿಂಗ್ ಕ್ಯಾಪ್ಗಳು, ಬೇರಿಂಗ್ ಶೆಲ್ಗಳು ಮತ್ತು ಕ್ರ್ಯಾಂಕ್ ಶಾಫ್ಟ್ ಅನ್ನು ತೆಗೆದುಹಾಕಲು ನಾವು ಕಲಿತಿದ್ದೇವೆ. ನಾವು ಆಯಿಲ್ ರಿಟೇನರ್ ಮತ್ತು ಥ್ರೆಸ್ಟ್ ಮೇಲ್ಮೈಗಳನ್ನು ಸವೆತಕ್ಕಾಗಿ ಪರಿಶೀಲಿಸಲು ಸಹ ಕಲಿತಿದ್ದೇವೆ. ಇದರ ಬಗ್ಗೆ ನಿಮಗೆ ಸ್ಪಷ್ಟ ತಿಳುವಳಿಕೆ ಸಿಕ್ಕಿದೆ ಎಂದು ಭಾವಿಸುತ್ತೇವೆ. ನಿಮ್ಮ ಬೋಧಕರ ಸಹಾಯದಿಂದ ಈ ಚಟುವಟಿಕೆಯನ್ನು ಮಾಡಿ. ಧನ್ಯವಾದಗಳು.